ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಮಗ ಇಂಥ ಕೆಲಸ ಮಾಡ್ತಾನಂದ್ರೆ ನಾನು ಖಂಡಿತ ನಂಬಲ್ಲ. ಅವನಿಗೆ ನನ್ನ ಸಂಸ್ಕಾರ ಇದೆ. ಇದೆಲ್ಲ ಸುಳ್ಳು ಸುಳ್ಳು. ಕುಡಿಯೋರು, ಚೂಚಾಡೋರು, ರೇಸ್ ಆಡೋರೆಲ್ಲ ಅವ್ರಿಗೆ ಫ್ರೆಂಡ್ಸ್ ಇದ್ರು. ಒಂದು ಸಲನೂ ಅವ್ರ ಕಡೆ ತಲೆ ಹಾಕು ನೋಡಿಲ್ಲ. ಅಂಥದ್ರಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಾರ? ಇಲ್ಲ ಇಲ್ಲ. ಆದ್ರೂ ನನಗೆ ಭಯ ಕಣಮ್ಮ. ಅವನಿಗೆ ಕ್ರಿಕೆಟ್ ಅಂದ್ರೆ ಪ್ರಾಣ. ಯಾರ್ದೋ ಮಾತು ಕೇಳಿ ಬೆಟ್ಟಿಂಗ್ ಆಡ್ಬಿಟ್ಟಿದ್ರೆ? ಮಾವಯ್ಯ, ಬಾವನ್ ಬಗ್ಗೆ ನಮ್ಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ನೀವೇ ಹೀಗಂದ್ರೆ ತಪ್ಪಾಗಲ್ವಾ? ಮತ್ತಿನ್ನೇನು ಮಾಡೋದಮ್ಮ? ಪೊಲೀಸ್ನವ್ರು ಮನೆಗೆ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ರೆ ನನ್ನ ಮನಸ್ಸು ನೋವಾಗಲ್ವೇನಮ್ಮ? ಭಗವಂತ ಅವನ್ನ ನೀನೇ ಕಾಪಾಡ್ಬೇಕಪ್ಪ. ಅದು ಹೆಂಗೆ ಸಾಧ್ಯ ಯಜಮಾನ್ರೆ? ಯಾಕಾಶಿ ಅವ್ರೆ ಹೀಗೆ ಹೇಳ್ತಿದ್ದೀರಾ? ಒಳ್ಳೇದು ಮಾತಾಡ್ರಿ. ಬಾಯ್ ಬಿಟ್ರೆ ಇಂಥದ್ದೇ ಬರದ ನಿಮ್ಮ ಬಾಯಲ್ಲಿ? ಗೌರಿ, ಸ್ವಲ್ಪ ಸುಮ್ಮನೆ ಮರತಿ. ಎಲ್ಲರೂ ನನ್ನ ಮಾತು ಸ್ವಲ್ಪ ಕೇಳಿಸ್ಬೇಕು. ಶಿವ ಅವರು ಬೆಟ್ಟಿಂಗ್ ಆಡಿರಂಬುದಕ್ಕೆ ಇನ್ಸ್ಪೆಕ್ಟರ್ ಹತ್ರ ಸಾಕ್ಷಿ ಇತ್ತಂಬ್ರು. ಅದಕ್ಕೋಸ್ಕರನೇ ಶಿವ ಅವ್ರು ನಮ್ಮ ಮನೆ ಹತ್ರನೇ ಬಂದು ಕರ್ಕೊಂಡು ಹದ್ದು. ನಾನು ಸ್ಟೇಷನಿಗೆ ಹೋಗಿದ್ದೆ. ಆ ಬುಕ್ಕಿ ಹತ್ರ ಶಿವ ಅವ್ರ ನಂಬರು, ಹೆಸರು ಎಲ್ಲ ರಿಜಿಸ್ಟರ್ ಆಯಿತು. ಇಲ್ಲ, ಇದನ್ನೆಲ್ಲ ನಾನು ನಂಬಲ್ಲ. ನನ್ನ ಗಂಡ ಅಂಥವ್ರಲ್ಲ. ಅವನ ಅಂಥವನ ಅಲ್ಲ ಅಂತ ನಾನು ಹೇಳ್ಬೋದು, ನೀನು ಹೇಳ್ಬೋದು. ಆದರೆ ಪೊಲೀಸ್ನವರು ಸಾಕ್ಷಿ ಸಿಕ್ಕಿ ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರಲ್ಲ, ಅದಕ್ಕೇನು ಮಾಡ್ತೀಯಮ್ಮ? ನನಗೂ ನಂಬಿಕೆ ಬರ್ತಿಲ್ಲ ಮಾವಯ್ಯ. ಭಾವ ಅಂತವ್ರಲ್ಲ. ಶಿವ ಅವ್ರು ಆಡಿರ ಇಲ್ಯ, ನಿಜವ ಸುಳ್ಳ ಅಂದೇಳಿ ಯಾರಿಗೂ ಗೊತ್ತಿಲ್ಲ. ಆದರೆ ಆಯ್ಪುದಂತೂ ನಿಜ. ನಾನು ಇನ್ಸ್ಪೆಕ್ಟರ್ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆ, ಆದರೆ ಆತಿಲ್ಲ ಅಂದೇಳಿ ಹೇಳ್ತಿದ್ದೆ. ರೀ, ನೀವೇ ಹೀಗಂದ್ರೆ ಹೇಗೆ? ಅಕ್ಕ ಮಾವನ್ ಮುಖ ನೋಡಿ ಅವ್ರು ಎಷ್ಟು ನೊಂದಿದ್ದಾರೆ ಅಂತ. ಅದು ಸರಿ ಗೌರಿ, ಆದರೆ ಇನ್ಸ್ಪೆಕ್ಟ್ರು ಸಮಥಿಂಗ್ ಕೇಳ್ತಾ ಇದ್ರು. ಮತ್ ಕೊಟ್ಟು ಮಾಡ್ಸತ್ತಾನೆ. ಬೇಡ ಗೌರಿ, ಮೊದಲೇ ಇಂಥ ಕೆಲಸದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋ ನೋವಿರುತ್ತೆ ಅವ್ರಿಗೆ. ಇನ್ನು ನೀವು ಕೊಟ್ಟು ಬಿಡ್ಸಿದ್ದೀರಾ ಅಂತ ಗೊತ್ತಾದ್ರೆ ಅವ್ರಿಗಿನ್ನೂ ನೋವಾಗತ್ತೆ. ಕಾಶಿ ಅವರೇ, ಅದು ಎಷ್ಟು ಅಂತ ವಿಚಾರಿಸಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ವ್ಯವಸ್ಥೆ ಮಾಡ್ತೀನಿ. ವಿಚಾರಿಸೋದು ಎಂತ ಇಲ್ಲ ಮರ್ರೆ, ಅವ್ರದ್ದು ಮಾಮೂಲಿ ರೇಟ್ ಒಂದಕ್ಕೆ ಅಂತ ಇದ್ರು. ಸರಿ, ನಾನು ಅರಿಶಿನ ಕೊಂಬು ಕಟ್ಕೊಂಡ್ರು ಪರವಾಗಿಲ್ಲ. ಮಾಂಗಲ್ಯ ಸರ ಇಟ್ಟು ನನ್ನ ಗಂಡನ ಬಿಡಿಸ್ಕೊತೀನಿ. ಆಯ್ತು, ಹಾಗೆ ಮಾಡಿ ಅಂಬಕ್ಕೆ ನನಗೆ ಬಾಯೇ ಬತ್ತಿಲ್ಲ ಮರ್ರೆ. ಶಿವವ್ರು ತಪ್ಪೇ ಮಾಡಲಿಲ್ಲ ಅಮ್ಮಂಗಿದ್ರೆ ಆ ಭಗವಂತ ಅವ್ರನ್ನ ಕಾಪಾಡ್ತಾ ನಿಮ್ಮ ಮಾಂಗಲ್ಯ ಸರನ್ನು ಉಳಿಸ್ತಾ ಅಂಬೋ ನಂಬಿಕೆ ನನಗೆ. ನಾನು ಹೋಗಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಸ್ತಿರ್ತೆ, ನೀವು ಬಂದ್ಬಿಡಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.